ಕಾಯೇನ 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 ಮನಸಾ ಬುದ್ಧ್ಯಾ ಮನಸಾ ಬುದ್ಧ್ಯಾ ಮನಸಾ ಬುದ್ಧ್ಯಾ ಕೇವಲೈಃ 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 ಇಂದ್ರಿಯೈರಪಿ 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 ಯೋಗಿನಃ 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 ಕರ್ಮ ಕುರ್ವಂತಿ ಕರ್ಮ ಕುರ್ವಂತಿ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಸಂಗಂ ತ್ಯಕ್ತ್ವಾ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ 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 ಕಾಯೇನ ಮನಸಾ ಬುದ್ಧ್ಯಾ ಕಾಯೇನ ಮನಸಾ ಬುದ್ಧ್ಯಾ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ 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 ಯೋಗಿನಃ ಕರ್ಮ ಕುರ್ವಂತಿ ಯೋಗಿನಃ ಕರ್ಮ ಕುರ್ವಂತಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿ ಅಥವಾ ಜ್ಞಾನಿ ಅಂತ ಅನ್ನಿಸ್ಕೊಂಡ್ಮೇಲೆ ಕರ್ಮಗಳನ್ನ ಯಾಕೆ ಮಾಡಬೇಕು? ಎಲ್ಲರ ಸಂಘವನ್ನ ಬಿಟ್ಟು ಅವನು ಸನ್ಯಾಸಿ ಆಗಿರ್ತಾನೆ, ಯೋಗಿ ಆಗಿರ್ತಾನೆ. ಅವನಿಗೆ ಯಾಕೆ ಬೇಕು ಈ ಕರ್ಮಗಳನ್ನ ಮಾಡೋ ಜಂಜಾಟ? ಭಗವಂತ ಹೇಳ್ತಾನೆ, ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಆಚಾರ್ಯರು ಭಾಷ್ಯವನ್ನ ಬರೀತಾರೆ, ಕಾಯೇನ ದೇಹೇನ ಮನಸಾ ಬುದ್ಧ್ಯಾ ಚ ಕೇವಲೈಃ ಮಮತ್ವ ವರ್ಜಿತೈಃ ಈಶ್ವರಾಯೈವ ಕರ್ಮ ಕರೋಮಿ ನ ಮಮ ಫಲಾಯ ಇತಿ ಮಮತ್ವ ಬುದ್ಧಿಶೂನ್ಯೈಃ ಇಂದ್ರಿಯೈರಪಿ ಕೇವಲ ಶಬ್ದಃ ಕಾಯಾದಿಭಿರಪಿ ಪ್ರತ್ಯೇಕಂ ಸಂಬಧ್ಯತೆ ಸರ್ವ ವ್ಯಾಪಾರೇಷು ಮಮತಾ ವರ್ಜನಾಯ. ಯೋಗಿನಃ ಕರ್ಮಿಣಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಫಲ ವಿಷಯಂ ಆತ್ಮಶುದ್ಧಯೇ ಸತ್ವಶುದ್ಧಯೇ ಇತ್ಯರ್ಥಃ. ತಸ್ಮಾತ್ ತತ್ರೈವ ಅಥವಾ ಅಧಿಕಾರಃ ಇತಿ ಕುರು ಕರ್ಮೈವ. ಕಾಯೇನ ಮನಸಾ ಬುದ್ಧ್ಯ ಅಂದ್ರೆ ನಾನು ಮಾಡೋ ಕರ್ಮಗಳು, ಕೆಲಸಗಳು ಅಂದ್ರೆ ಅವು ಶರೀರದಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ತನ್ನದು ಅನ್ನದೇ
ಈಶ್ವರ ನಿನಗಾಗಿಯೇ ಕರ್ಮವನ್ನ ಮಾಡ್ತಿದ್ದೀನಿ, ನನಗೆ ಫಲಾಪೇಕ್ಷೆ ಇಲ್ಲ ಅಂತ ಕರ್ಮವನ್ನ ಮಾಡು ಅಂತ ಹೇಳ್ತಾನೆ ಪರಮಾತ್ಮ. ಯೋಗಿಯಾದವನು ಮಾಡೋದು ಹಾಗೆ ಕರ್ಮಗಳನ್ನ. ಹಾಗಾದ್ರೆ ಜ್ಞಾನಿಗಳು ಕರ್ಮ ಮಾಡ್ತಾರಲ್ಲ? ಹೌದು, ಜ್ಞಾನಿಯಾದವನು ಕರ್ಮವನ್ನ ಮಾಡೇ ಮಾಡ್ತಾನೆ. ಫಲ ವಿಷಯದ ಸಂಘವನ್ನ ಬಿಟ್ಟು ಆತ್ಮಶುದ್ಧಿಗಾಗಿ ಅಂದ್ರೆ ಸತ್ವ ಶುದ್ಧಿಗಾಗಿ ಕರ್ಮವನ್ನ ಮಾಡ್ತಾನೆ. ಮಾಡಿ ಎಲ್ಲವನ್ನೂ ಈಶ್ವರನಿಗೆ ಅರ್ಪಿಸ್ತಾನೆ. ಇದು ಯೋಗಿ ಮಾಡೋ ರೀತಿ. ನಾವು ನಮಗಾಗಿ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡ್ತೀನಿ. ನಾನು ಪರಮಾತ್ಮ, ನನಗೆ ಈ ಫಲವನ್ನ, ಈ ಕೆಲಸದಿಂದ ಈ ಫಲವನ್ನ ಕೊಡು ಅಂತ ಹೇಳ್ಕೊಂಡು ಮಾಡ್ತೀವಿ. ನಮಗೆ ಮತ್ತೆ ಯೋಗಿಯಾದವನಿಗೆ ಇದೇ ವ್ಯತ್ಯಾಸ ಇರೋದು. ಅದಕ್ಕೆ ಹೇಳೋದು, ಕಾಯದಿಂದಲೂ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಕೇವಲ ಇಂದ್ರಿಯಗಳಿಂದಲೂ ಯೋಗಿಗಳು ಸಂಘವನ್ನ ಬಿಟ್ಟು ಆತ್ಮಶುದ್ಧಿಗಾಗಿ ಕರ್ಮವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಭಗವಂತ. ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಈ ರೀತಿಯಾದ ಕರ್ಮವನ್ನ ಮಾಡಬೇಕು. ನಿನ್ನ ಪಾಡಿಗೆ ನೀನು ಮಾಡೋ ಯುದ್ಧವನ್ನ, ಮುಂದಿನದು ನಾನು ನೋಡ್ಕೋತೀನಿ. ಅದರ ಯಾವುದೇ ರೀತಿಯ ವಿರುದ್ಧವಾದ ಫಲವನ್ನ ನಾನು ನಿನಗೆ ಅಂಟಿಸೋಲ್ಲ. ನನಗಾಗಿ ಮಾಡೋ, ನನಗೆ ಸಮರ್ಪಿಸು, ನಾನು ನೋಡ್ಕೋತೀನಿ. ಅರ್ಜುನ, ನೀನು ಯೋಗಿಯಂತೆ ಕರ್ಮವನ್ನ ಮಾಡು. ಯೋಗಿಯಂತೆ ನೀನು ಕರ್ಮವನ್ನ ಮಾಡದೆ ಆದ್ರೆ ನಿನಗೆ ಈ ಯುದ್ಧದಲ್ಲಿ ಆಗೋ ಮರಣಗಳು, ಹಾಗೆ ಅವುಗಳ ಪಾಪ ನಿನಗೆ ಪಾಪಲೇಪ ಅಂಟದ ಹಾಗೆ ನಾನು ನಿನ್ನ ನೋಡ್ಕೋತೀನಿ ಅಂತಾನೆ. ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ. ನಮಸ್ಕಾರ.